ಹೆಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ನಾನು ನಿಮಗೆ ಇವತ್ತು ರೆಡಿಮೇಡ್ ಟಾಪನ್ನು ಮನೆಯಲ್ಲಿಯೇ ಹೇಗೆ ಆಲ್ಟರ್ ಮಾಡೋದಂತ ಹೇಳಿಕೊಡ್ತಾ ಇದ್ದೀನಿ. ಈಗ ನಿಮಗೆ ಕಾಣ್ತಿದೆ ಆ ವೈಟ್ ಟಾಪ್. ಇದನ್ನು ಆಲ್ಟರ್ ಮಾಡಬೇಕು. ಯಾವ ಟಾಪನ್ನು ನಾವು ಆಲ್ಟರ್ ಮಾಡಬೇಕು ಆ ಟಾಪನ್ನು ರಾಂಗ್ ಸೈಡಲ್ಲಿ ಇಡಬೇಕು. ರಾಂಗ್ ಸೈಡಲ್ಲಿ ಇಟ್ಟಾದ್ಮೇಲೆ ಬಟ್ಟೆಯನ್ನು ಈ ರೀತಿ ಮಡಚಬೇಕು. ಬಟ್ಟೆಯನ್ನು ಕರೆಕ್ಟಾಗಿ ಮಡಚಿದಾದ ನಂತರ ಕರೆಕ್ಟ್ ಫಿಟ್ಟಿಂಗ್ ಇರುವಂಥ ಟಾಪನ್ನು ತೆಗೆದುಕೊಳ್ಬೇಕು. ಈ ಬಟ್ಟೆಯನ್ನು ರಾಂಗ್ ಸೈಡಲ್ಲಿ ತೆಗೆದುಕೊಳ್ಬಾರ್ದು, ಫ್ರಂಟ್ ಸೈಡಲ್ಲಿ ತೆಗೆದು ಕರೆಕ್ಟಾಗಿ ಮಡಚ್ಕೊಳ್ಬೇಕು. ಮಡಚ್ಕೊಂಡಾದ ನಂತರ ಆಲ್ಟರ್ ಮಾಡುವ ಬಟ್ಟೆ ಮೇಲೆ ಇದನ್ನು ಪರ್ಫೆಕ್ಟಾಗಿ ಇಡಬೇಕು. ನೋಡಿ, ನಾನು ನಿಮಗೆ ತೋರಿಸ್ತೀನಿ ಈಗ. ಈ ರೀತಿ ಡ್ರೆಸ್ಸನ್ನು ಪರ್ಫೆಕ್ಟಾಗಿ ಇಟ್ಟಾದ ನಂತರ ಆಲ್ಟರ್ ಮಾಡುವ ಡ್ರೆಸ್ಸಲ್ಲಿ ಎಷ್ಟು ಎಕ್ಸ್ಟ್ರಾ ಫ್ಯಾಬ್ರಿಕ್ ಇದೆ ಎಂದು ನಮಗೆ ಗೊತ್ತಾಗುತ್ತೆ. ಸೊ ಒಂದು ಚಾಕ್ ಪೀಸ್ ತಗೊಂಡು ಎಕ್ಸ್ಟ್ರಾ ಫ್ಯಾಬ್ರಿಕ್ ಮೇಲೆ ಮಾರ್ಕ್ ಮಾಡ್ತಾ ಬರಬೇಕು. ಮಾರ್ಕ್ ಮಾಡಿ ಆದ ನಂತರ ನೀವು ಕೂಡ ಸ್ವಲ್ಪ ಡಾರ್ಕ್ ಆಗಿ ಮಾರ್ಕ್ ಮಾಡ್ಕೊಳ್ಳಿ. ಹೀಗೆ ಆಪೋಸಿಟ್ ಸೈಡಲ್ಲಿ ಕೂಡ ಈ ರೀತಿ ಮಾರ್ಕ್ ಮಾಡ್ಕೊಳ್ಬೇಕು. ನಾನು ನಿಮಗೆ ತೋರಿಸ್ತೀನಿ ಈಗ. ಸೇಮ್ ಮೆಥಡ್, ಏನು ಚೇಂಜಸ್ ಇಲ್ಲ. ಆಗ ಹೇಗೆ ಮಾರ್ಕಿಂಗ್ ಮಾಡಿದ್ವಿ ಈಗ ಸಹ ಹಾಗೆ ಮಾರ್ಕಿಂಗ್ ಮಾಡಬೇಕು. ಈಗ ಮಾರ್ಕಿಂಗ್ ಮಾಡಿದ ಜಾಗದಲ್ಲಿ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು. ಕರೆಕ್ಟಾಗಿ ಮಾರ್ಕಿಂಗ್ ಮಾಡಿದ ಜಾಗದಲ್ಲೇ ಸ್ಟಿಚ್ ಮಾಡ್ತಾ ಬರಬೇಕು. ಆಗ ನಮಗೆ ಫಿಟ್ಟಿಂಗ್ ಕರೆಕ್ಟಾಗಿ ಸಿಗುತ್ತೆ. ನೆಕ್ಸ್ಟ್ ಸೈಡಲ್ಲಿ ಕೂಡ ಈ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ರೆಡಿಮೇಡ್ ಡ್ರೆಸ್ಸನ್ನು ಸುಲಭ ರೀತಿಯಲ್ಲಿ ಈ ರೀತಿ ಆಲ್ಟರ್ ಮಾಡ್ಬೋದು ಅಂತ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬಾಯ್.